ಬರೀ 350 ರೂಪಾಯಲ್ಲಿ ಊಟಿ ಸೈಟ್ ಸೀಯಿಂಗ್ ಮಾಡಬಹುದು. ಫಸ್ಟ್ ವಿಡಿಯೋ ಸೇವ್ ಮಾಡಿ ಫಾಲೋ ಮಾಡ್ಕೊಳ್ಳಿ, ಹೇಳ್ತೀನಿ. ಇವತ್ತು ಊಟಿಯಲ್ಲಿ ನಮ್ಮ ಫಸ್ಟ್ ಡೇ ಸೈಟ್ ಸೀಯಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇಲ್ಲಿನ ಲೋಕಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರಿಗೆ ಮಾತಾಡಿದೆ. 350 ರೂಪಾಯಿ ಫುಲ್ ಡೇ ಸೈಟ್ ಸೀಯಿಂಗ್, 50 ರೂಪಾಯಿ ಗೈಡ್ ಚಾರ್ಜಸ್ ಇರುತ್ತೆ. ಮಿನಿ ಬಸ್ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಇಲ್ಲಿ 4 ಟೂರ್ ಪ್ಯಾಕೇಜಸ್ ಇರುತ್ತೆ. ಒಂದು ಊಟಿ ಕುನ್ನೂರು, ಪೈಕರ ಮುದುಮಲೈ, ಪೈಕರ ಫಿಲ್ಮಿ ಚಕ್ಕರ್ ಮತ್ತು ಅವೆಲಾಂಚಿ. ಸೊ ನಾನ್ ಚೂಸ್ ಮಾಡಿದೆ ಪೈಕರ ಮುದುಮಲೈ. ಬೆಳಿಗ್ಗೆ 9 ಗಂಟೆಗೆ ಊಟಿ ಬಸ್ ಸ್ಟ್ಯಾಂಡ್ ಇಂದ ಪಿಕಪ್ ಆಯ್ತು. ಬಸ್ ಅಲ್ಲಿ ಮೋಸ್ಟ್ ಆಫ್ ಫ್ಯಾಮಿಲೀಸ್ ಅವರೇ ಇದ್ದಿದ್ದು. ಮೊದಲು ನಾವು ಹೋದ್ವಿ ಗೋಲ್ಫ್ ಕೋರ್ಸ್ಗೆ. ಒಳಗೆ ಹೋಗಕ್ಕೆ ಎಂಟ್ರಿ ಇರ್ಲಿಲ್ಲ, ಆಚೆಯಿಂದಾನೇ ನೋಡ್ಬೇಕಾಯ್ತು. ನೆಕ್ಸ್ಟ್ ನಾವು ಹೋದ್ವಿ ಹಿಂದೂಸ್ತಾನ್ ಫೋಟೋ ಫಿಲಿಮ್ಸ್ಗೆ. ಇಲ್ಲಿ ಮೊದಲು ಫಿಲಿಮ್ಸ್ ರೀಲ್ ರೆಡಿ ಆಗುತ್ತಿತ್ತು, ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಪ್ಲೇಸ್ ನಾವು ಹೋದ್ವಿ ಪೈನ್ ಫಾರೆಸ್ಟ್ ಗೆ. ಇಲ್ಲಿನ ಎಂಟ್ರಿ ಫೀ 40 ರೂಪಾಯಿ. ಇಲ್ಲಿನ ಕ್ಲೈಮೇಟ್ ಕೂಲ್ ಆಗಿತ್ತು, ಇಲ್ಲಿ ಸೀನರಿ ಸಖತ್ ಆಗಿತ್ತು, ಫೋಟೋಸ್ ವಿಡಿಯೋಸ್ ತಗೊಂಡು. ನೆಕ್ಸ್ಟ್ ನಾವು ಹೋದ್ವಿ 9th ಮೈಲ್ ಶೂಟಿಂಗ್ ಪಾಯಿಂಟ್ ಗೆ. ಇಲ್ಲಿನ ಎಂಟ್ರಿ ಫೀನು ಅಷ್ಟೇ 40 ರುಪೀಸ್. ಇಲ್ಲಿನ ಲೊಕೇಶನ್ ಸಿನಿಮ್ಯಾಟಿಕ್, ಫುಲ್ ಗ್ರೀನರಿ ಸಖತ್ ಆಗಿತ್ತು. ಮೇಲೆಯಿಂದ ವ್ಯೂ ನೋಡಕ್ಕೆ 10 ಕಣ್ಣು ಬೇಕು. ನಂತರ ನಾವು ಹೋದ್ವಿ ಪೈಕರ ಡ್ಯಾಮ್ ಗೆ, ಆದ್ರೆ ಫುಲ್ ಮಳೆ ಬೀಳ್ತಿತ್ತು, ಸೊ ಆಚೆಯಿಂದಾನೇ ನೋಡಿ. ನೆಕ್ಸ್ಟ್ ನಾವು ಹೋದ್ವಿ ಪೈಕರ ವಾಟರ್ ಫಾಲ್ಸ್ ಗೆ. ಇಲ್ಲಿನ ಎಂಟ್ರಿ ಫೀ 40 ರೂಪಾಯಿ. ವಾಟರ್ ಫಾಲ್ಸ್ ಹತ್ರ ಸ್ವಲ್ಪ ವಾಕ್ ಮಾಡಿ ಕೆಳಗೆ ಇಳಿಯಬೇಕಾಗುತ್ತೆ. ಇಲ್ಲಿನ ವ್ಯೂ ಸೂಪರ್ ಆಗಿತ್ತು ಗುರು. ಮಾನ್ಸೂನ್ ಅಲ್ಲಿ ಫುಲ್ ಮಳೆ ಬಿದ್ದಾಗ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ, ಆಗ ವ್ಯೂ ಚೆನ್ನಾಗಿರುತ್ತೆ. ನೀವು ಊಟಿಗೆ ಬರುತ್ತಿದ್ರೆ ಈ ಜಾಗ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿಂದ ಇವತ್ತಿನ ನಮ್ಮ ಲಾಸ್ಟ್ ಪ್ಲೇಸ್ ನಾವು ಹೋದ್ವಿ ಮುದುಮಲೈ ಟೈಗರ್ ರಿಸರ್ವ್ ಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.